ಇನ್ನು ನ್ಯಾಷನಲ್ ಹೆರಾಲ್ಡ್ಗೆ ರಾಜ್ಯದಿಂದಲೇ ಹೆಚ್ಚು ಜಾಹೀರಾತು ನೀಡಲಾಗಿತ್ತು ಅನ್ನುವಂಥ ಒಂದು ಮಾತುಗಳನ್ನ, ಒಂದು ಸ್ಫೋಟಕ ಆರೋಪವನ್ನ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಡಿದ್ದಾರೆ. ಸುಮಾರು 1.9 ಕೋಟಿ ರೂಪಾಯಿಯಷ್ಟು, ಹತ್ತತ್ರ 2 ಕೋಟಿಯಷ್ಟು ಜಾಹೀರಾತನ್ನ ಕೊಟ್ಟಿದ್ದಾರೆ ಅಂತ. ಅದು ಯಾವಾಗ 2024ರಿಂದ 25ರಲ್ಲಿ 1 ಕೋಟಿಯ ಜಾಹೀರಾತನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ನ್ಯಾಷನಲ್ ಹೆರಾಲ್ಡ್ ಸರ್ಕ್ಯುಲೇಷನ್ ಒಂದೂ ಕೂಡ ಇಲ್ಲ. ಈಗ ಅಂಥದ್ರಲ್ಲಿ ಇವರು ಏನಕ್ಕೆ ಜಾಹೀರಾತು ಅಂತೇಳಿ 1 ಕೋಟಿ ಹೇಗೆ ಕೊಟ್ಟರು ಅನ್ನೋದು ಪ್ರಶ್ನೆ ಈಗ. ಸೊ ಅಂಥ ಪತ್ರಿಕೆಗೆ, ಅಂದ್ರೆ ಒಂದು ಸರ್ಕ್ಯುಲೇಷನ್ನೇ ಇಲ್ಲದೆ ಇರುವಂಥ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ 1 ಕೋಟಿ ರೂಪಾಯಿ ಅದು ಹೇಗೆ ಇವರು ಜಾಹೀರಾತನ್ನು ಕೊಟ್ಟಿದ್ದಾರೆ, ಅದು ಈ ವರ್ಷ 2024-25ರ ಸಾಲಿನಲ್ಲಿ ಅನ್ನುವಂಥದ್ದು ಜೋಶಿ ಅವರು ಕೇಳ್ತಾ ಇರುವಂಥ ಪ್ರಶ್ನೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಕರ್ನಾಟಕ ಸರ್ಕಾರದಿಂದ ಅತಿ ಹೆಚ್ಚು ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ಸಿಕ್ಕಿದೆ. 1.9 crore was given to the National Herald during 23-24 and nearly 1 crore was allotted in 2024-25. ಒಂದು ಸ್ಕ್ಯಾಮ್ ರಿಡನ್, ಅದೇ ಸ್ಕ್ಯಾಮ್ದಲ್ಲಿದೆ, ಕೋರ್ಟಲ್ಲಿದೆ. ಅದರಲ್ಲಿ ಅದರ ತಥಾಕಥಿತ ಅದರ ಟ್ರಸ್ಟಿಗಳು, ಓನರ್ಸು, NGOದೇನವರು ಇದ್ದಾರೆ, ತಾಯಿ ಮಗ ಬೇಲ್ ಮೇಲಿದ್ದಾರೆ. ಸರ್ಕ್ಯುಲೇಷನ್ನು ಆಲ್ಮೋಸ್ಟ್ ನಕೆ ಬರಾಬರ್ ನಿಲ್ಲ. ಅದಕ್ಕೆ ದುಡ್ಡು ಕೊಟ್ಟಿದ್ದು ಇದು ನೇರವಾಗಿ ಒಂದು ರೀತಿಯಲ್ಲಿ ಗಾಂಧಿ ಫ್ಯಾಮಿಲಿಗೆ ಕರ್ನಾಟಕ ಸರ್ಕಾರದಿಂದ ದಾನವನ್ನು ಕೊಟ್ಟು ಸಂಪ್ರೀತಗೊಳಿಸುವಂಥ ಒಂದು ಪ್ರಕ್ರಿಯೆ. ರಾಷ್ಟ್ರೀಯ ಪತ್ರಿಕೆಗಳಿಗಿಂತ, ಎಸ್ಟಾಬ್ಲಿಷ್ಡ್ ರಾಷ್ಟ್ರೀಯ ಪತ್ರಿಕೆಗಳಿಗಿಂತ ಜಾಸ್ತಿ ನ್ಯಾಷನಲ್ ಹೆರಾಲ್ಡ್ಗೆ ದುಡ್ಡು ಕೊಟ್ಟಿರುವುದು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಬೌದ್ಧಿಕ ದಿವಾಳಿತನವನ್ನು ತೋರಿಸ್ತದೆ. ಸೊ ಅಂದರೆ ಒಂದು ಸರ್ಕ್ಯುಲೇಷನ್ ಇಲ್ಲ ಅಂತ ಹೇಳಲ್ಲ, ತುಂಬ ಕಮ್ಮಿ ಇದೆ, ಬಟ್ ಸ್ಟಿಲ್ ಸರ್ಕ್ಯುಲೇಷನ್ ಇಸ್ ರನ್ನಿಂಗ್ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಡಿಜಿಟಲ್ ಪಬ್ಲಿಕೇಶನ್ಸಲ್ಲಿ ಅದು ರನ್ ಆಗ್ತಾ ಇದೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಸಮಾಧಾನ ತಂದಿಲ್ಲ ಅಂತ ಹೇಳಿ ಡಿ.ವಿ. ಸದಾನಂದ ಗೌಡರು ಮಾತಾಡ್ತಾ ಇದ್ದಾರೆ. ನಿತ್ಯ ಪೇಪರ್ಗಳಲ್ಲಿ ಜಾಹೀರಾತು ಕೊಟ್ಟಿದ್ದಷ್ಟೇ ಇವ್ರದ್ದು ಸಾಧನೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು. ನ್ಯಾಷನಲ್ ಹೆರಾಲ್ಡ್ ಅವರದೇ ಒಂದು ಪತ್ರಿಕೆ, ಆದ ಕಾರಣ ಈಗಾಗಲೇ ಅದಕ್ಕೆ ಬೇಕಾದಂಥ ಹಣ ಸಂಗ್ರಹ ಮಾಡಲಿಕ್ಕಿರುವಂಥ ರಾಜ್ಯಗಳು ಭಾರಿ ಕಡಿಮೆ. ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯದಿಂದ ಅದಕ್ಕೆ ಹೆಚ್ಚು ಹೆಚ್ಚು ಹಣವನ್ನು ಕೊಟ್ಟು ಅದರಲ್ಲಿ ಪಬ್ಲಿಸಿಟಿ ಮಾಡುವಂಥದ್ದು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಭಾರಿ ದೊಡ್ಡ ಸರ್ಕ್ಯುಲೇಷನ್ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಆದರೆ ಅದಕ್ಕೆ ಕೊಡುವಂಥ ದುಡ್ಡು ನೋಡಿದರೆ ಒಂದು ರೀತಿಯಲ್ಲಿ ರಾಜ್ಯದ ಆ ಬೊಕ್ಕಸದಿಂದ ಕಾಂಗ್ರೆಸ್ ಪಾರ್ಟಿಯ ಪತ್ರಿಕೆಗೆ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ನಾವು ಕಡಾಖಂಡಿತವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ನ್ಯಾಷನಲ್ ಇದ್ರ ಬಗ್ಗೆ ಮತ್ತೊಂದು ವಿವಾದ ಏನು ಸುತ್ತಕೊಂಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸುತ್ತ. ಇದರ ಬಗ್ಗೆ ಟಿವಿ9ಗೆ ಈ ಜಾಹೀರಾತಿನ ಎಕ್ಸ್ಕ್ಲೂಸಿವ್ ದಾಖಲೆ ಕೂಡ ಲಭ್ಯವಾಗಿದೆ. ಕರ್ನಾಟಕದಿಂದ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಕೊಟ್ಟಿರುವಂತಹ ಜಾಹೀರಾತು, ಕೋಟಿ ಜಾಹೀರಾತನ್ನ ಕೊಟ್ಟಿದೆ ಕರ್ನಾಟಕ ಸರ್ಕಾರ. ಸರ್ಕ್ಯುಲೇಷನ್ ಕಮ್ಮಿ ಇರುವಂತಹ ಪತ್ರಿಕೆ, ಇಲ್ಲ ಅಂತ ಅಲ್ಲ, ಕಂಪ್ಲೀಟ್ ಆಗಿ. ಯಾಕಂದ್ರೆ ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ ಸರ್ಕ್ಯುಲೇಷನ್ ಈಸ್ ಸ್ಟಿಲ್ ರನ್ನಿಂಗ್ ಅನ್ನುವಂಥದ್ದು ಕೂಡ ಗಮನಿಸ್ತಾ ಇದ್ದೀವಿ. ಬೇಸಿಕಲಿ ಹೇಳೋದಾದ್ರೆ ಡಿಜಿಟಲ್ ಪಬ್ಲಿಕೇಶನ್ ಅಲ್ಲಿ ಹೆಚ್ಚಾಗಿದೆ. ಅಂದ್ರೆ ಡಿ.ವಿ. ಸದಾನಂದ ಗೌಡರು ಕೂಡ ಹೇಳ್ತಾ ಇದ್ದ ಹಾಗೆ, ಜೋಶಿ ಅವರು ಕೂಡ ಹೇಳ್ತಾ ಇದ್ದ ಹಾಗೆ, ಆಲ್ಮೋಸ್ಟ್ ನಿಲ್ ಅನ್ನೋಂಥದ್ದು, ಅಂದ್ರೆ ನಾಕೆ ಬರಾಬರ್ ಅಂತ ಹೇಳಿದ್ರೆ ತುಂಬ ಕೆಲವು ಪತ್ರಿಕೆಗಳು ಅಲ್ಲಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಅದನ್ನು ಬಹುಶಃ ಈ ಜಾಹೀರಾತುಗಳನ್ನು ಅಟ್ರಾಕ್ಟ್ ಮಾಡೋದಕ್ಕೇನೆ ಇವರು ಅಷ್ಟೊಂದು ಸರ್ಕ್ಯುಲೇಷನ್ಸ್ ಅನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಸೊ ಹಾಗಾಗಿ ಈ ಕಮ್ಮಿ ಅಥವಾ ಬೆರಳೆಣಿಕೆಯಷ್ಟು ಸರ್ಕ್ಯುಲೇಟ್ ಆಗ್ತಾ ಇರುವಂಥ ಒಂದು ಪತ್ರಿಕೆ ಕೋಟಿ ಜಾಹೀರಾತನ್ನ ಯಾಕೆ ಕೊಡ್ತು ರಾಜ್ಯ ಸರ್ಕಾರ ಅನ್ನುವಂಥದ್ದು ಪ್ರಶ್ನೆ. ಈ ಮೂಲಕ ಈ ಹಣ ಜಾಹೀರಾತಿಗೆ ಹೋಗ್ತಾ ಇಲ್ಲ, ಬದಲಿಗೆ ಕೇಂದ್ರದಲ್ಲಿರುವಂತಹ ನಾಯಕತ್ವಕ್ಕೆ ಏನಾದರೂ ತಲುಪಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅನುಮಾನಗಳು ಈಗ ಕಾಡೋದಕ್ಕೆ ಶುರುವಾಗ್ತಾ ಇದೆ. ನಾವು ಪ್ರತಿನಿಧಿ ಪ್ರಸನ್ನ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಪ್ರಸನ್ನ, ಕೇವಲ ಬೆರಳೆಣಿಕೆಯಷ್ಟು ಸರ್ಕ್ಯುಲೇಷನ್ ಇರುವಂತಹ ಈ ಪತ್ರಿಕೆಗೆ ಕೋಟಿ ಹಣ ಜಾಹೀರಾತು ಮೂಲಕ ಇವ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರದು? ಹಾಗಾದ್ರೆ ವಿಪಕ್ಷ ಆರೋಪ ಮಾಡ್ತಾ ಇರುವಂತದ್ರಲ್ಲಿ ನಿಜಕ್ಕೂ ಕೂಡ ಹುರುಳಿದೆಯಾ ಅಂತೇಳಿ, ಈ ಮೂಲಕ ಬೇರೆ ಕಡೆಗೆ ಹಣ ಹೋಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಹಾಗಾದ್ರೆ ಪ್ರಸನ್ನ,
ಇದೀಗ ರಾಜ್ಯ ಸರ್ಕಾರ ನಡೆದುಕೊಂಡಿರುವಂತಹ ರೀತಿಯ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡುತ್ತಿದ್ದಾವೆ ಮತ್ತು ಮತ್ತೊಂದು ವಿವಾದಕ್ಕೆ ನಾಂದಿ ಹಾಡಿದಂತೆ ಕಾಣಿಸ್ತಾ ಇದೆ. ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ತನ್ನ ಸರ್ಕ್ಯುಲೇಷನ್ ನ ನಿಲ್ಲಿಸಿ ಬಹಳಷ್ಟು ಕಾಲಗಳಾಗಿದ್ದಾವೆ. ಕೇವಲ ವೆಬ್ ವರ್ಷನ್ ಮಾತ್ರ ಈಗ ಚಾಲ್ತಿಯಲ್ಲಿದೆ. ಅದು ವೆಬ್ಸೈಟ್ ಗಳಿಗೆ ರನ್ ಆಗ್ತಾ ಇರುವಂತಹ ಈ ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಕೇವಲ ಅದೊಂದೇ ಪತ್ರಿಕೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಜಾಹೀರಾತನ್ನ ಸರ್ಕಾರ ಕೊಟ್ಟಿರುವಂತದ್ದು ಮತ್ತು ಇದಕ್ಕಿಂತ ಹೆಚ್ಚಿನ ಸರ್ಕ್ಯುಲೇಷನ್ ನ ಹೊಂದಿರುವಂತಹ, ಪ್ರಸಾರ ಹೊಂದಿರುವಂತಹ ಮತ್ತು ಹೆಚ್ಚು ಜನರನ್ನ ತಲುಪುವಂತ ಬೇರೆ ಬೇರೆ ರಾಷ್ಟ್ರೀಯ ಮಾಧ್ಯಮಗಳನ್ನ ಮಾತ್ರ ಕಡೆಗಣಿಸಲಾಗಿದೆ. ಅವುಗಳಿಗೆ ಕೊಟ್ಟಂತಹ ಜಾಹೀರಾತಿನ ಪ್ರಮಾಣ ಬಹಳ ಕಡಿಮೆ ಇದೆ. ಸರ್ಕಾರ ರಾಷ್ಟ್ರೀಯ ಮಾಧ್ಯಮಗಳಿಗೆ ಅಂತ ಮೀಸಲಿಟ್ಟಂತಹ ಜಾಹೀರಾತಿನ ಪ್ರಮಾಣದಲ್ಲಿ 46% ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಮೀಸಲಿಟ್ಟಿದೆ ಅನ್ನುವಂಥದ್ದು ಗಮನಿಸಬೇಕಂತ ವಿಚಾರ. ಹೀಗಾಗಿ ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಈಗಾಗಲೇ ಬೇರೆ ಬೇರೆ ಕಾರಣಕ್ಕೋಸ್ಕರ ವಿವಾದದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ನೋಟಿಸ್ ಅನ್ನು ಕೂಡ ರಾಜ್ಯ ಕಾಂಗ್ರೆಸ್ನ ನಾಯಕರು ಎದುರಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆ ಕೊಟ್ಟಂತಹ ದೇಣಿಗೆ ಕಾರಣಕ್ಕೋಸ್ಕರವೂ ಕೂಡ ನೋಟಿಸ್ ಅನ್ನ ಎದುರಿಸ್ತಾ ಇದ್ದಾರೆ, ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಜಾಹೀರಾತಿನ ವಿಚಾರದಲ್ಲೂ ಕೂಡ ಈ ರೀತಿಯ ತಾರತಮ್ಯವನ್ನ ಉದ್ದೇಶಪೂರ್ವಕವಾಗಿ ಮಾಡ್ಲಾಯ್ತಾ ಅನ್ನುವಂಥದ್ದು ಕೂಡ ಇದೀಗ ಸರ್ಕಾರದ ಮುಂದೆ ಇರುವಂತಹ ಒಂದಷ್ಟು ಅನುಮಾನ. ಮತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊಟ್ಟಂತಹ ಜಾಹೀರಾತುಗಳಲ್ಲ, ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಕೊಟ್ಟಂತಹ ಜಾಹೀರಾತಿನ ಪ್ರಮಾಣ. ಈ ಕಾರಣಕ್ಕೋಸ್ಕರ ಈಗ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಜಾಹೀರಾತಿನ ಹೆಸರಿನಲ್ಲಿ ಎಲ್ಲೋ ಒಂದು ಕಡೆ ಎಐಸಿಸಿಯ ನಾಯಕರನ್ನ ಓಲೈಸುವಂತಹ ಕೆಲಸ ಕೂಡ ನಡೆದಿರುವಂತಹ ಒಂದು ರಾಜಕೀಯ ಟೀಕೆಗಳಿಗೂ ಕೂಡ ಇದೀಗ ಇಡೀ ಬೆಳವಣಿಗೆ ಗುರಿಯಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಅಂಶವನ್ನ ಮುಂದಿಟ್ಟುಕೊಂಡು ಗಂಭೀರವಾದಂತಹ ಆಪಾದನೆಗಳನ್ನ ಮಾಡಿದ್ದಾರೆ. ರೈಟ್ ಪ್ರಸನ್ನ, ಹಲವು ವರ್ಷಗಳ ಮುಂಚೆನೆ ಈ ಪ್ರಿಂಟ್ ಆಪರೇಷನ್ಸ್ ಅನ್ನ ಸೀಸ್ ಮಾಡಿದೆ. ಬಟ್ 2016ರಲ್ಲಿ ಏನು ಅವರು ಡಿಜಿಟಲ್ ಪಬ್ಲಿಕೇಶನ್ಸ್ ಅನ್ನ ಲಾಂಚ್ ಮಾಡಿದ್ರು, ಈಗ ಸದ್ಯಕ್ಕೆ ಡಿಜಿಟಲ್ ಅಲ್ಲಿ ಇರುವಂತದ್ದು. ಈ ಡಿಜಿಟಲ್ಗೆ 1.9 ಕೋಟಿಯಷ್ಟು ಜಾಹೀರಾತನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆಗಳು ಮೂಡ್ತಾ ಇವೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಕಾನೂನು ಹೋರಾಟಕ್ಕೆ ಈಗ ತೀರ್ಮಾನ ಮಾಡಿದೆ. ಮನ್ರೇಗಾ ಯೋಜನೆಗೆ ಈಗ ಜಿ ಅನ್ನುವಂಥ ಒಂದು ಹೆಸರನ್ನ ಕೊಟ್ಟು ಯೋಜನೆಯನ್ನ ಮುಂದುವರಿಸ್ತೀವಿ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ. ಸೊ ಯಾಕೆ ಹೆಸರು ಬದಲಾವಣೆ ಮಾಡಿದ್ರಿ, ಹೆಸರು ಬದಲಾವಣೆಯ ರಾಜಕೀಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅನ್ನುವಂಥದ್ದನ್ನು ಹೇಳ್ತಾ ಕಾನೂನು ಹೋರಾಟಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರದ ನಿರ್ಧಾರ ಇದು. ಸುಪ್ರೀಂ ಕೋರ್ಟ್ನಲ್ಲಿ ಈ ಸಂಬಂಧ ವ್ಯಾಜ್ಯ ಹೂಡೋದಕ್ಕೆ, ಅಂದರೆ ಕೇಸ್ ಹಾಕೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅಡ್ವೊಕೇಟ್ ಜನರಲ್ಗೆ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇದರ ಸಂಬಂಧ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಒಂದು ಸುತ್ತಿನ ಕಾನೂನು ಹೋರಾಟಕ್ಕೆ ಈಗ ಮುಂದಾಗ್ತಾ ಇದೆ.